ನಿಮ್ಮ ವೆಹಿಕಲ್ ಏನಾದ್ರು ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ವಿತಿನ್ 1 ಡೇ ಸ್ಪಿನ್ನಿಲಿ ನಿಮ್ಮ ವೆಹಿಕಲ್ನ ಸೇಲ್ ಮಾಡ್ಬೋದು. ಬೆಸ್ಟ್ ಪ್ರೈಸ್ ನಾವು ಸ್ಪಿನ್ನಿಯವ್ರು ಕೊಡ್ತೀವಿ. RC ಟ್ರಾನ್ಸ್ಫರ್ ಕೂಡ ನಾವೇ ಮಾಡ್ಕೊಡ್ತೀವಿ. ಸರ್ ನಮ್ಮಲ್ಲಿ ಪೋಲೋ ಬಂದು 15 ಕಾರ್ಸ್ ಅವೈಲೇಬಲ್ ಇದೆ. 15 ಕಾರ್ಸ್ ಪೋಲೋನೇ ಇದೆ. ಪ್ರತಿಯೊಂದು ಕೂಡ ಹೈಲೈನ್, ಯಾವುದು ನಿಮ್ಮಲ್ಲಿ ಕಂಫರ್ಟ್ ಲೈನ್, ಟ್ರೆಂಡ್ ಲೈನ್, ಬೇಸ್ ವೇರಿಯಂಟ್ ಯಾವುದು ಇಲ್ಲ, ಎಲ್ಲ ಸಿಂಗಲ್ ಓನರ್ ಲೆಸ್ ಡ್ರಿವನ್ ವೆಹಿಕಲ್ಸ್ ಇದೆ. ಅದೇ ಥರ ಟೈರ್ ಕಂಡೀಷನ್ ಕೂಡ ಇವರು ಚೆಕ್ ಮಾಡಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಟೈರು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ, ಇನ್ಕ್ಲೂಡಿಂಗ್ ಸ್ಪೇರ್ ವೀಲ್ ಕೂಡ ಹಾಕಿರ್ತೀವಿ. ಸರ್ ನಮ್ಮಲ್ಲಿ ಇಷ್ಟೊಂದು ವೆಹಿಕಲ್ಸ್ ಅವೈಲೇಬಲ್ ಇರೋದ್ರಿಂದ ಕಸ್ಟಮರ್ಸು ತುಂಬ ಥರ ಬರ್ತಾರೆ. ಫುಲ್ ಕ್ಯಾಶಲ್ಲೂ ತೊಗೊತಾರೆ, ಲೋನಲ್ಲೂ ತೊಗೊತಾರೆ. ಕ್ಯಾಶಲ್ಲಿ ತೊಗೊಳ್ಳೋರಿಗೆ ಇಮಿಡಿಯೇಟಾಗಿ ಡೆಲಿವರಿ ಕೊಡ್ತೀವಿ. ಲೋನಲ್ಲಿ ಹೋಗ್ತೀರಾ ಅಂದರೆ ನಮ್ಮಲ್ಲಿ ಆಲ್ ಪ್ರೈವೇಟ್ ಬ್ಯಾಂಕ್ಸ್ ಜೊತೆ ಟೈಅಪ್ ಆಗಿರ್ತೀವಿ, ಇನ್ಕ್ಲೂಡಿಂಗ್ ಫೈನಾನ್ಸ್ ಜೊತೆ ಇದೆ. ಸೊ ಲೋನಲ್ಲಿ ಕೂಡ ವೆಹಿಕಲ್ ಪರ್ಚೇಸ್ ಮಾಡಿ ಗಾಡಿ ತೊಗೊಳ್ಳೋ ಗಂಟ ಎಲ್ಲರೂ ನೀಟಾಗಿ ಸೇಲ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಆ ಥರ ಭಯ ಪಡೋ ಅವಶ್ಯಕತೆ ಇಲ್ಲ. ಗಾಡಿ ಕಂಪ್ಲೀಟಾಗಿ ಸೇಲ್ ಮಾಡಿದ್ಮೇಲೂ ಕೂಡ ಪೋಸ್ಟ್ ಸೇಲ್ಸು ಕೂಡ ಅದೇ ಥರ ಫೆಸಿಲಿಟಿ ಕೊಡ್ತೀವಿ, ಇನ್ಕ್ಲೂಡಿಂಗ್ ವ್ಯಾರಂಟಿ ಆಗಿರ್ಬೋದು, ರೋಡ್ ಸೈಡ್ ಅಸಿಸ್ಟೆನ್ಸ್ ಆಗಿರ್ಬೋದು. ಯಾವುದೇ ರೀತಿ ಕಂಪ್ಲೇಂಟ್ಸ್ ಬರಲ್ಲ. ಇನ್ ಕೇಸ್ ಕಂಪ್ಲೇಂಟ್ಸ್ ಬಂದ್ರೂ ಆ್ಯಪಲ್ಲಿ ಇಶ್ಯೂ ರೈಸ್ ಮಾಡಿದ್ರೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ಪೋಸ್ಟ್ ಸೇಲ್ಸ್ ಕೂಡ ಹಂಗೆ ಸರ್ವಿಸ್ ಕೊಡ್ತಾರೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಭಾರತದಲ್ಲಿ ನ್ಯೂ ಕಾರ್ ಮಾರ್ಕೆಟ್ಗಿಂತ ಯೂಸ್ಡ್ ಕಾರ್ ಮಾರ್ಕೆಟ್ ತುಂಬಾ ದೊಡ್ಡದು. ಅದರಲ್ಲೂ ಕೂಡ ಯೂಸ್ಡ್ ಕಾರ್ ಮಾರ್ಕೆಟಲ್ಲಿ ಸಾಕಷ್ಟು ಜನ ಆರ್ಗನೈಸ್ಡ್ ಡೀಲರ್ಸ್ ಇದ್ದಾರೆ, ಹಾಗೆ ಅನ್ಆರ್ಗನೈಸ್ಡ್ ಡೀಲರ್ಸ್ ಕೂಡ ಇದ್ದಾರೆ. ಸೊ ಆರ್ಗನೈಸ್ಡ್ ಅಂತ ಹೇಳಿದಾಗ ವ್ಯವಸ್ಥಿತವಾಗಿ ಒಂದು ಕಾರ್ಗಳನ್ನ ಮಾರಾಟ ಮಾಡ್ತಿರುವಂತಹ ಒಂದಷ್ಟು ಡೀಲರ್ಗಳು ನೋಡೋದಕ್ಕೆ ಸಿಗ್ತಾರೆ. ಸೊ ತುಂಬ ಜನ ನನಗೆ ಯೂಸ್ಡ್ ಕಾರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀರಾ. ಫೋನ್ ಮಾಡಿ ಯಾವುದೊಂದು ಪ್ಲ್ಯಾಟ್ಫಾರ್ಮ್ ಬೆಸ್ಟ್ ಇದೆ ಅಂತೆಲ್ಲ ಕೇಳ್ತಾ ಇರ್ತೀರಾ. ಇದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಅಂತಲೇ ಒನ್ ಆಫ್ ದಿ ಮೋಸ್ಟ್ ಟ್ರಸ್ಟೆಡ್ ಯೂಸ್ಡ್ ಕಾರ್ ಪ್ಲ್ಯಾಟ್ಫಾರ್ಮ್ ಸ್ಪಿನ್ನಿಗೆ ಇವತ್ತು ನಾನು ಬಂದಿದ್ದೀನಿ. ಆ್ಯಂಡ್ ತುಂಬ ಜನ ಅನ್ಕೊತಾ ಇರ್ಬೋದು ಏನಕ್ಕೆ ಸ್ಪಿನ್ನಿ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನಕ್ಕೆ ನಾನು ಸ್ಪಿನ್ನಿನೇ ಸಜೆಸ್ಟ್ ಮಾಡಿದ್ದೀನಿ ಫೋನ್ ಮಾಡಿದಾಗೆಲ್ಲನೂ ಕೂಡ. ಆ್ಯಂಡ್ ಇನ್ಫ್ಯಾಕ್ಟ್ ನನ್ನ ಒಂದು ಕಸಿನ್ಸ್ ಆಗಿರ್ಬೋದು, ಫ್ರೆಂಡ್ಸ್ಗಾಗಿರ್ಬೋದು, ನಾನು ಸ್ಪಿನ್ನಿಗೆ ಕರ್ಕೊಂಡ್ಬಂದು ಗಾಡಿಗಳನ್ನ ಕೊಡಿಸಿದ್ದೀನಿ. ಸೊ ಹಾಗಾಗಿ ಸ್ಪಿನ್ನಿ ಬಗ್ಗೆ ಚಿಕ್ಕದಾಗಿ ಹೇಳೋದಾದರೆ, ಸ್ಪಿನ್ನಿ ಬಂದುಬಿಟ್ಟು ಭಾರತದಲ್ಲೇ ಒನ್ ಆಫ್ ದಿ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ಟ್ರಸ್ಟೆಡ್ ಯೂಸ್ಡ್ ಕಾರ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಪ್ಲ್ಯಾಟ್ಫಾರ್ಮು. ಸೊ ಸ್ಪಿನ್ನಿ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಚ್ ಆ್ಯಂಡ್ ಎವ್ರಿ ಕಾರ್ ಏನು ಸಿಗುತ್ತೆ ಎಲ್ಲ ಕೂಡ ಕ್ವಾಲಿಟಿ ಕಾರ್ಗಳು ಇಲ್ಲಿ ಸಿಗೋವಂಥದ್ದು. 2015ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇವಾಗ 15+ ಸಿಟಿಗಳಲ್ಲಿ ಆಪ್ರೇಷನ್ನಲ್ಲಿದ್ದಾರೆ. ಸೊ ಎಲ್ಲ ಸಿಟಿಗಳಲ್ಲೂ ಮೇಜರ್ ಸಿಟಿಗಳಲ್ಲೂ ಸ್ಪಿನ್ನಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅನ್ಲೈಕ್ ಅದರ್ ಡೀಲರ್ಸ್, ಬೇರೆ ಡೀಲರ್ಸ್ಗಿಂತ ಇವ್ರು ಹೆಂಗಪ್ಪ ಒಂದು ವಿಭಿನ್ನ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಡೀಲರ್ಸ್ ಅಂತ ಬಂದಾಗ ಸೊ ಅವರು ಬಂದ್ಬಿಟ್ಟು ಒಂದು ಥರ್ಡ್ ಪಾರ್ಟಿ ಏಜೆಂಟ್ನ ಇಟ್ಕೊಂಡು ಅವ್ರ ಥ್ರೂ ಬೈ ಮಾಡ್ತಾರೆ. ಅಲ್ಲಿ ನಿಮಗೆ ಕ್ವಾಲಿಟಿ ಕಾರ್ಗಳು ಅಷ್ಟಾಗಿ ಸಿಗೋದಿಲ್ಲ, ಸಿಕ್ಕಿದ್ರೂ ಕೂಡ ಒಂದು ಕೆಲವಾರು ಅಂತ ಹೇಳ್ಬೋದು. ಬಟ್ ಇವ್ರ ಹತ್ರ ಏನಾಗುತ್ತೆ, ಡೈರೆಕ್ಟ್ ಕಸ್ಟಮರ್ ಹತ್ರನೇ ಹೋಗಿ ಕಸ್ಟಮರ್ ಹತ್ರ ಇವರೇ ಬೈ ಮಾಡೋದ್ರಿಂದ ಅಲ್ಲಿ ಕ್ವಾಲಿಟಿ ಕಾರ್ಗಳು ಆದಷ್ಟು ಸಿಗೋದಕ್ಕೆ ಒಂದು ಚಾನ್ಸಸ್ ಇರುತ್ತೆ. ಯಾಕೆಂದರೆ ಸೆಂಟ್ರಲ್ ಮೀಟರ್ ಟ್ಯಾಂಪರಿಂಗ್ ಇನ್ನೊಬ್ರು ಮಾಡೋದು ಆ ಥರ ಏನೂ ಆಗಲ್ಲ. ಇವರೇ ಇನ್ಸ್ಪೆಕ್ಷನ್ ಮಾಡಿಕೊಂಡು ಅದಾದ ನಂತರ ಕಂಪ್ಲೀಟ್ ಪ್ರೊಸೆಸ್ ಇವ್ರದ್ದೇ ಆಗಿರುತ್ತೆ. ಲೈಕ್ ರೀಫಬ್ ಆಗಿರ್ಬೋದು, ರೀಫಬ್ ಕೂಡ ಇವರೇ ಮಾಡ್ತಾರೆ. ಆ್ಯಂಡ್ ಇನ್ಸ್ಪೆಕ್ಷನ್ ಮಾಡಾದ್ಮೇಲೆ ಅದನ್ನು ಸರ್ಟಿಫೈ ಮಾಡಿ ರೀಫಬ್ ಮಾಡಿ ಸೆಲ್ ಮಾಡ್ತಾರೆ. ಓಕೆನಾ? ಅದು ಕೂಡ ಇವರ ಒಂದು ಆಥರೈಸ್ಡ್ ಹಬ್ಗಳೇನಿರುತ್ತೆ ಅಲ್ಲಿ ಇವರು ಸೇಲ್ ಮಾಡುವಂಥದ್ದು. ಆಫ್ಟರ್ ಸೇಲ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ, ನಿಮಗೆ ವಿತ್ ವ್ಯಾರಂಟಿ ಕಾರ್ಗಳು ಸಿಗುವಂಥದ್ದು. ಸೊ ಹಾಗಾಗಿನೇ ಸ್ಪಿನ್ನಿ ಅವರು ಇಷ್ಟೊಂದೆಲ್ಲ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡೋದಕ್ಕೆ ಆಗಿರೋದು ಬಂದ್ಬಿಟ್ಟು. ಇನ್ನೊಂದು ವಿಚಾರ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊತೀನಿ ನಾನು, ಸಚಿನ್ ತೆಂಡೂಲ್ಕರ್ ಬಂದ್ಬಿಟ್ಟು ಸ್ಪಿನ್ನಿಯಲ್ಲಿ ಇನ್ವೆಸ್ಟರು. ನೀವು ನಂಬ್ತೀರಾ? ನಂಬಲೇಬೇಕು. ಸೊ ಯಾರಾದರೂ ನೀವು ವರ್ಲ್ಡ್ ಕಪ್ ಟೈಮಲ್ಲಿ ಆ್ಯಡ್ಗಳನ್ನ ನೋಡಿದರೆ ಅದರಲ್ಲಿ ಸಾಕಷ್ಟು ಹ್ಯಾಡ್ಗಳಲ್ಲಿ ಸಚಿನ್ ತೆಂಡೂಲ್ಕರೇ ಬಂದಿದ್ದು. ಯಾಕೆಂದರೆ ಅವರು ಇನ್ವೆಸ್ಟರ್ ಇದಕ್ಕೆ. ಇವತ್ತು ನಾನು ಮಂತ್ರಿ ಮಾಲಲ್ಲಿರುವಂತಹ ಸ್ಪಿನ್ನಿ ಹಬ್ಗೆ ಬಂದಿದ್ದೀನಿ. ಇದು ಲೋವರ್ ಗ್ರೌಂಡ್ ಫ್ಲೋರಲ್ಲಿ ಇವರ ಆಫೀಸ್ ಇದೆ. ಅದರ ಕೆಳಗಡೆ ಬಂದುಬಿಟ್ಟು ನಿಮಗೆ ಕಾರ್ಗಳನ್ನ, ಸಾಕಷ್ಟು ಕಾರ್ಗಳನ್ನ ಪಾರ್ಕ್ ಮಾಡಿರ್ತಾರೆ. ಸೊ ಇನ್ನು ಇದನ್ನು ಬಿಟ್ಟು ಕೂಡ 3 ಲೊಕೇಶನ್ ಇದೆ. ಸ್ಪಿನ್ನಿ ಪಾರ್ಕ್ ಅಂತ ನಾನೇ ವಿಡಿಯೋ ಮಾಡಿದ್ದೆ. ಇದು ಬಂದ್ಬಿಟ್ಟು ಹುಣಸಮಾರನಹಳ್ಳಿ, ಯಲಹಂಕ ಹತ್ರ ಬರುತ್ತೆ. ದೊಡ್ಡ ಪಾರ್ಕ್ ಆ್ಯಕ್ಚುಲಿ. ಸೊ ಮೋರ್ ದ್ಯಾನ್ 500+ ಕಾರ್ಸ್ ಯಾವಾಗಲೂ ಕೂಡ ಅಲ್ಲೂ ಕೂಡ ಇರುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಅದನ್ನು ಬಿಟ್ಟರೆ ನಿಮಗೆ ವಿ ಆರ್ ಮಾಲ್ ಬಂದುಬಿಟ್ಟು ಮಹದೇವಪುರ, ಅದ್ರ ಜೊತೆಗೆ ನಿಮಗೆ ನೆಕ್ಸಸ್ ಶಾಂತಿನಿಕೇತನ್ ಮಾಲು, ಅದು ಬಂದುಬಿಟ್ಟು ವೈಟ್ ಫೀಲ್ಡಲ್ಲಿ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಅಂತ ಹೇಳಿದ್ರೆ ವೆಗಾ ಸಿಟಿ ಮಾಲ್ ಗೊತ್ತಿರ್ಬೋದು, ಬನ್ನರ್ಘಟ್ಟ ರೋಡು, ಅಲ್ಲೂ ಕೂಡ ನಿಮಗೆ ಸ್ಪಿನ್ನಿ ಅವರ ಹಬ್ ಇದೆ. ಸೊ ಲೊಕೇಶನ್ 4 ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಹಾಗೆ ಇವತ್ತು ನೋಡಿ ಇಂಡಿಪೆಂಡೆನ್ಸ್ ಡೇ ಮತ್ತು ಇವಾಗೆಲ್ಲ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಸಾಕಷ್ಟು ಜನ ಕಸ್ಟಮರ್ಸು, ಒಬ್ಬರು ಇಬ್ಬರು ಅಲ್ಲ, ಸಾಕಷ್ಟು ಜನ ಕಸ್ಟಮರ್ಸು ಒಟ್ಟಿಗೆ ಸ್ಪಿನ್ನಿ ಒಂದು ಹಬ್ಗೆ ವಿಸಿಟ್ ಮಾಡಿದ್ದಾರೆ. ಇವಾಗ ಯಾವ ಥರ ಒಂದು ಪ್ರೊಸೆಸ್ ಆಗುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು ಒಬ್ಬರು
ರೆಪ್ರೆಸೆಂಟೇಟಿವ್ನ ಮಾತಾಡಿಸಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ವೀಕ್ಷಕರೇ, ನಮ್ಮ ಜೊತೆಗೆ ಸ್ಪಿನ್ನಿಯ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿರುವಂತಹ ಹೇಮಂತ್ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಯಾವ ಥರ ಒಂದು ಫೆಸಿಲಿಟಿ ಸಿಗ್ತಾ ಇದೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್ ಸರ್. ಹಲೋ ಸರ್. ಸೊ ತಿಳಿಸ್ಕೊಡಿ ಯಾವ ಥರ ಒಂದು ಫೆಸಿಲಿಟಿ ಸಿಗ್ತಾ ಇದೆ ಅಂತ ಹೇಳಿ. ಸರ್ ನಮ್ಮಲ್ಲಿ ಸ್ಪಿನ್ನಿಲ್ ಹೇಗೆ ಅಂದರೆ 200 ಚೆಕ್ ಪಾಯಿಂಟ್ಸ್ ವೆಹಿಕಲ್ಗೆ ಆಲ್ರೆಡಿ ಮಾಡಿರ್ತೀವಿ. ಒಂದು ಕಂಪ್ಲೀಟ್ ಜನರಲ್ ಸರ್ವಿಸ್ ಏನು ಮಾಡಬೇಕು ಶೋರೂಮ್ ಕಡೆಯಿಂದ ಆಗಿರ್ಬೋದು, ಹೆಂಗೆ ಆಯಿಲ್ ಚೇಂಜು, ಕೂಲೆಂಟ್ ಆಗಿರ್ಬೋದು, ಕಂಪ್ಲೀಟ್ ಜನರಲ್ ಸರ್ವಿಸ್ ಆಗಿರುತ್ತೆ. 5 ಡೇ ಮನಿ ಬ್ಯಾಕ್ ಕೂಡ ಇದೆ. ಇನ್ ಕೇಸ್ ವೆಹಿಕಲ್ ನೀವು ಗಾಡಿ ಡೆಲಿವರಿ ತೊಗೊಂಡಿರ್ತೀರಾ, ಅದಾಗಿಂದ 5 ಡೇಸ್ ಟೈಮ್ ಇರುತ್ತೆ. ಅದಾದಮೇಲೆ 5 ಡೇಸ್ ಒಳಗಡೆ ಗಾಡಿ ಎಲ್ಲೋ 300 ಕಿಲೋಮೀಟರ್ಸ್ ಒಳಗಡೆ ಗಾಡಿ ತಂದು ಬಿಟ್ಟರೆ ಫುಲ್ ಅಮೌಂಟ್ ವಿಲ್ ಬಿ ರಿಫಂಡೆಡ್. ಇವಾಗ ಅದೇ ಥರ ಇನ್ನೊಂದು ಬೈಬ್ಯಾಕ್ ಅಂತ ಕೂಡ ಕೇಳಿದೆ ನಾನು. ಬೈಬ್ಯಾಕ್ ಅಂತಲೂ ಇದೆ ಸರ್. 6 ಮಂತ್ಸು, 3 ಮಂತ್ಸು, 12 ಮಂತ್ಸ್ ಆ ಥರ ಇದೆ. ನಾವು ಸೆಗ್ಮೆಂಟ್ ವೈಸ್ ಮಾಡ್ತೀವಿ. 3 ಮಂತ್ಸ್ ಇದಕ್ಕೆ ಒಂದು ಪ್ರೈಸ್ ಚೆಕ್ ಮಾಡ್ತೀವಿ, 6 ಮಂತ್ಸ್ಗೆ ಒಂದು ಪ್ರೈಸ್ ಚೆಕ್ ಮಾಡ್ತೀವಿ, 12 ಮಂತ್ಸ್ಗೆ ಒಂದು ಪ್ರೈಸ್ ಚೆಕ್ ಮಾಡ್ತೀವಿ. ಡಿಪೆಂಡ್ಸ್ ಆನ್ ದ ವೆಹಿಕಲ್ ಪ್ರೈಸ್. ಒಟ್ನಲ್ಲಿ ಬೈಬ್ಯಾಕ್ ಕೂಡ ನೀವೇ ತಗೊಂತೀರಾ. ಇಫ್ ಇನ್ ಕೇಸ್ ಯಾರಾದರೂ ಇವಾಗ ಸ್ವಲ್ಪ ದಿನ ನಾನು ಯೂಸ್ಡ್ ಕಾರ್ ಓಡಿಸಿ ಆಮೇಲೆ ಹೊಸ ಕಾರ್ ತಗೋಬೇಕು ಅಂತಿದ್ದೀನಿ ಅಂತ ಹೇಳಿದ್ರು ಕೂಡ ಅವ್ರಿಗೆ ಆಪ್ಷನ್ ಸಿಗೋದು. ಜೊತೆಗೆ ವಾರಂಟಿ ಯಾವ ಥರ ಕೊಡ್ತೀರಾ ಸರ್ ನೀವು? ಸರ್ ನಮ್ಮ ಕಡೆಯಿಂದ 1 ಇಯರ್ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ ಕೊಡ್ತೀವಿ. 1 ಇಯರ್ ರೋಡ್ ಸೈಡ್ ಅಸಿಸ್ಟೆನ್ಸ್. ಓಕೆ. ಇವಾಗ ಆಸ್ ಆಫ್ ನಾವು ಇರುವಂಥದ್ದು ಮಂತ್ರಿ ಸ್ಕ್ವೇರ್ ಮಾಲ್ದು ಒಂದು ಹಬ್ಬು. ಸೊ ಇಲ್ಲಿ ಎಷ್ಟು ವೆಹಿಕಲ್ ಅವೈಲಬಲ್ ಇದೆ? 250+ ವೆಹಿಕಲ್ಸ್ ಇದೆ ಸರ್. ಸೊ ಯಾವಾಗಲೂ 250+ ವೆಹಿಕಲ್ಸ್ ಇರುತ್ತೆ. ಆ್ಯಂಡ್ ವೀಕ್ಷಕರೇ, ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ ಕ್ವಾಲಿಟಿ ಆಫ್ ದಿ ಕಾರ್ಸ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ 250+ ವೆಹಿಕಲ್ಸ್ ಇರೋದ್ರಿಂದ ನಾನು ನಿಮಗೆ ಎಲ್ಲ ವೆಹಿಕಲ್ದು ಮಾಹಿತಿ ಕೊಡೋದಕ್ಕಾಗಲ್ಲ. ಸೊ ಹಂಗಾಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು i20ಗಳು ನೋಡ್ತಾ ಇದ್ರೆ ಸಾಕಷ್ಟು i20ಗಳು ನಿಮಗೆ ಇಲ್ಲಿ ನಿಲ್ಲಿಸಿರುವಂಥದ್ದು. i20 ಆಗಿರ್ಬೋದು, i10 ಆಗಿರ್ಬೋದು. ಸರ್ ಓವರಾಲ್ ಆಗಿ i20ಗಳು ಎಷ್ಟು ವೆಹಿಕಲ್ ಅವೈಲೇಬಲ್ ಇದೆ ಸರ್? 14 ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್. i20ನೇ 14 ವೆಹಿಕಲ್ಸ್. ಸ್ವಿಫ್ಟ್ ನೋಡ್ತಿರೋರಿಗೆ ಸ್ವಿಫ್ಟ್ಗೂ 7 ವೆಹಿಕಲ್ಸ್ ಅವೈಲೇಬಲ್ ಇದೆ. 7 ವೆಹಿಕಲ್ಸ್ ಅವೈಲೇಬಲ್ ಇದೆ. ಸರ್ ಇವಾಗ ನಮ್ಮ ವೀಕ್ಷಕರು ಈ ಗಾಡಿಗಳನ್ನ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಕಸ್ಟಮರ್ಸು ಸ್ಪಿನ್ನಿ ಆ್ಯಪಲ್ಲೇ ಎಲ್ಲನೂ ನೋಡ್ಕೋಬೋದು. ಏನೇನು ಸೆಗ್ಮೆಂಟ್ ವೈಸ್ ಏನೇನು ಮೆನ್ಷನ್ ಮಾಡಿರ್ತೀವಿ ಎಲ್ಲನೂ. ಈಗ ಗಾಡಿ ಹೆಂಗಿರುತ್ತೆ ಅದರಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಅಷ್ಟು ಮೆನ್ಷನ್ ಮಾಡಿರ್ತೀವಿ. ಇನ್ ಕೇಸ್ ಸ್ಕ್ರ್ಯಾಚು, ಡೆಂಟ್ಸು ಏನೇ ಇದ್ರೂ ಕಂಪ್ಲೀಟ್ ಮೆನ್ಷನ್ ಆಗಿರುತ್ತೆ. ಯಾವುದು ಹಿಡನ್ ಏನೂ ಇರಲ್ಲ, ಐಡೆಂಟಿಫೈ ಮಾಡಿರಲ್ಲ ಸರ್, ಎಲ್ಲ ಇರುತ್ತೆ. ಇವಾಗ ಯಾವ್ದಾರ ಒಂದು ಕಾರ್ಗೆ ತೋರಿಸ್ತೀರಾ ಡೆಮೋ ನನಗೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು? ಬನ್ನಿ ಸರ್. ಸರ್ ಇದು ನೋಡಿ, i20 ಆಸ್ಟಾ ವೇರಿಯಂಟು ವಿತ್ ಸನ್ರೂಫ್ ಬರುತ್ತೆ. 24,000 ಕಿಲೋಮೀಟರ್ ಡ್ರಿವನು, 2022 ಮಾಡಲ್ಲು. ಓಕೆ ಸರ್. ಇದರಲ್ಲಿ ಇವಾಗ ಏನು ಸ್ಕ್ರಾಚಸ್ ಇದೆ ಫಿಸಿಕಲ್ ಆಗಿ ಅದೆಲ್ಲ ಆ್ಯಪಲ್ ಮೆನ್ಷನ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕೂಡ ಮೆನ್ಷನ್ ಆಗಿರುತ್ತೆ ಸರ್. ತೋರಿಸ್ತೀರಾ? ಬನ್ನಿ ಸರ್. ನೋಡಿ ಇಲ್ಲಿ ರೈಟ್ ಫೆಂಡರು ಸ್ಕ್ರಾಚಸ್ ಇದೆ. ಓಕೆ. ಡೆಂಟ್ಸ್ ಕೂಡ ಇದೆ. ಇದಷ್ಟೂ ಕೂಡ ನಾವು ಆ್ಯಪಲ್ ಮೆನ್ಷನ್ ಮಾಡಿರ್ತೀವಿ. ಪ್ರತಿಯೊಂದೂ ಮೆನ್ಷನ್ ಮಾಡಿರ್ತೀವಿ. ಅದು ವಿತ್ ಫೋಟೋ ಹಾಕಿರ್ತಾರೆ, ನೋಡ್ಬೋದು ನೀವು. ಸೊ ಇದನ್ನು ಚೆಕ್ ಮಾಡ್ಕೋಬೋದು. ನಿಮ್ಗೇನಾದರೂ ಚೆನ್ನಾಗಿ ಅನಿಸ್ಲಿಲ್ಲ ಅಂದರೆ ಬೇರೆ ಕಾರ್ನ ನೋಡ್ಬೋದು. ಅದೇ ಥರ ಟೈರ್ ಕಂಡೀಷನ್ ಕೂಡ ಇವರು ಚೆಕ್ ಮಾಡಿ ಅದನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಟೈರು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ, ಇನ್ಕ್ಲೂಡಿಂಗ್ ಸ್ಪೇರ್ ವೀಲ್ ಕೂಡ ಹಾಕಿರ್ತೀವಿ. ಎಸ್, 24,000 ಓಡಿದೆ ಅಂತ ಹೇಳಿದಾಗ ಆಲ್ರೆಡಿ 30% ಓಡಿರುತ್ತೆ. ಅದೇ ಥರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಇನ್ಕ್ಲೂಡಿಂಗ್ ಸ್ಪೇರ್ ವೀಲ್ ಕೂಡ ಇವರು ಮೆನ್ಷನ್ ಮಾಡಿರ್ತಾರೆ. ಆ್ಯಂಡ್ ಕ್ವಾಲಿಟಿ ಆಫ್ ದಿ ಕಾರ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ರ್ಯಾಂಡ್ ನ್ಯೂ ಕಾರು. ಯಾರಾದರೂ i20 ನೋಡ್ತಿರೋರು 14+ ವೆಹಿಕಲ್ಸು ಸ್ಪಿನ್ನಿಯ ಈ ಒಂದು ಹಬ್ಬಲ್ಲಿ ಅವೈಲೇಬಲ್ ಇದೆ. ವಿಸಿಟ್ ಮಾಡಿ ಇವಾಗಲೇ. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರ್. ಅದೇ ಥರ ಇವಾಗ ಈ ಕಾರ್ ತೋರಿಸಿದ್ರಿ, ಓಕೆ. ನಿಮ್ಮ ಹತ್ರ ಬೇರೆ ಯಾವುದೆಲ್ಲ ಕಾರು ಎಷ್ಟೆಷ್ಟು ನಂಬರ್ಸಲ್ಲಿ ಅವೈಲೇಬಲ್ ಇದೆ ಸರ್? ಸರ್ ನಮ್ಮಲ್ಲಿ ಪೋಲೋ ಬಂದು 15 ಕಾರ್ಸ್ ಅವೈಲೇಬಲ್ ಇದೆ. 15 ಕಾರ್ಸ್ ಪೋಲೋನೇ ಇದೆ. ಪ್ರತಿಯೊಂದು ಕೂಡ ಹೈಲೈನೇ. ಯಾವುದು ನಿಮ್ಮಲ್ಲಿ ಕಂಫರ್ಟ್ ಲೈನ್, ಟ್ರೆಂಡ್ ಲೈನ್, ಬೇಸ್ ವೇರಿಯಂಟ್ ಯಾವುದು ಇಲ್ಲ. ಎಲ್ಲ ಸಿಂಗಲ್ ಓನರ್ ಲೆಸ್ ಡ್ರಿವನ್ ವೆಹಿಕಲ್ಸ್ ಇದೆ. ಲೆಸ್ ಡ್ರಿವನ್ ಪೋಲೋಗಳು ಬೇಕು ಅಂತ ಹೇಳಿದ್ರೆ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, GT ಕೂಡ ಅವೈಲೇಬಲ್ ಇರುವಂಥದ್ದು. ಅದೇ ಥರ ಇವಾಗ ಸರ್ ಇನ್ನೊಂದು ಬಲಿನೋ ಆಗಿರ್ಬೋದು, ಅದೆಲ್ಲ ಸಿಗುತ್ತಾ? ಬಲಿನೋ ಕೂಡ ಅವೈಲೇಬಲ್. ಎಷ್ಟು ವೆಹಿಕಲ್ ಇದೆ? ಆಲ್ಮೋಸ್ಟ್ 8+ ವೆಹಿಕಲ್ಸ್ ಇದೆ. 8+ ವೆಹಿಕಲ್ಸ್ ಇದೆ. ನ್ಯೂ ವೇರಿಯಂಟ್ಸ್ ಕೂಡ ಅವೈಲೇಬಲ್ ಇದೆ ಆಲ್ಫಾ ವೇರಿಯಂಟಲ್ಲಿ. ಸೊ ಟಾಪ್ ಆ್ಯಂಡು ಆಲ್ಫಾ ನ್ಯೂ ಮಾಡಲ್ಸ್ ಕೂಡ ಅವೈಲೇಬಲ್ ಇರುವಂಥದ್ದು. ಸೊ ಬ್ರೆಜಾನೂ ಇದೆ ಸರ್. ಎಷ್ಟು ವೆಹಿಕಲ್ ಇದೆ? ಬ್ರೆಜಾ 3 ವೆಹಿಕಲ್ಸ್ ಇದೆ. 3 ವೆಹಿಕಲ್ಸ್ ಬ್ರೆಜಾ ಇದೆ. ಸಿಯಾಸ್ ಎಷ್ಟು ವೆಹಿಕಲ್ ಇದೆ ಸರ್? ಸಿಯಾಸ್ 18 ಕಾರ್ಸ್ ಇದೆ ಸರ್. ಇವಾಗ ಯಾರಾದರೂ ಸ್ಮಾಲ್ ಸೆಗ್ಮೆಂಟ್ ನೋಡ್ತಾ ಇರ್ತಾರೆ, ಇವಾಗ ನೋಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಒಂದು ನ್ಯಾನೋ ಡೆಲಿವರಿ ಆಗ್ತಾ ಇತ್ತು. ಹೌದು. ಸೊ ನ್ಯಾನೋ ಅಂತ ಇಟ್ಕೊಂಡು ಆಲ್ಟೋ ಆಗಿರ್ಬೋದು. ಆಲ್ಟೋ ಎಷ್ಟು ವೆಹಿಕಲ್ ಇದೆ ಸರ್? ಆಲ್ಟೋ 20 ಕಾರ್ಸ್ ಇದೆ ಸರ್. 20 ಕಾರ್ಸ್ ಇದೆ. ಸೆಲೆರಿಯೋ 8 ಕಾರ್ಸ್ ಇದೆ. 8 ಕಾರ್ಸ್ ಇದೆ. ಒಟ್ಟಿನಲ್ಲಿ ಇಂಥ ಕಾರ್ ಇಲ್ಲ ಅಂತ ಹೇಳಂಗಿಲ್ಲ ಈ ಒಂದು ಸ್ಪಿನ್ನಿ ಹಬ್ಬಲ್ಲಿ. ಸ್ಪಿನ್ನಿ ಕಾರ್ ಪಾರ್ಕ್ ಅಂತ ಏನಿದೆ ಅಲ್ಲಿ ಇನ್ನೂ ಸಾಕಷ್ಟು ಕಾರ್ ಇರುತ್ತೆ. 500+ ಕಾರ್ಸು ಅಲ್ಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು 250+ ಕಾರ್ಸ್ ಇರುತ್ತೆ. ಸೊ ಯು ನೇಮ್ ಇಟ್ ಯು ವಿಲ್ ಗೆಟ್ ಇಟ್ ಅಂತ ಹೇಳ್ಬೋದು. ಆ ಥರ ಒಂದು ಅಂದರೆ ಲಕ್ಸುರಿ ಸೆಗ್ಮೆಂಟ್ ಸಿಗಲ್ಲ, ಅದನ್ನು ಬಿಟ್ಟು ಇನ್ನೆಲ್ಲ ಸೆಗ್ಮೆಂಟು ಕೂಡ ಇಲ್ಲಿ ಸಿಗೋವಂಥದ್ದು. ಸೊ ನಿಮ್ಗೆ ಏನಾದ್ರು ಲಕ್ಸುರಿ ಸೆಗ್ಮೆಂಟ್ ಬೇಕು ಅಂತ ಹೇಳಿದ್ರೆ ಅದೆಲ್ಲ ಬಂದ್ಬಿಟ್ಟು ಸ್ಪಿನ್ನಿ ಪಾರ್ಕಲ್ಲಿ ಸಿಗುತ್ತೆ. ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ವೆಬ್ಸೈಟ್ ನೋಡಿದ್ರಲ್ಲ, ನಿಮಗೆ ಲಿಂಕ್ ಹಾಕಿರ್ತೀನಿ. ಅದನ್ನು ನೋಡಿಕೊಂಡು ಯಾವ ಕಾರ್ ಬೇಕು ಆ ಕಾರ್ದು ಕಂಪ್ಲೀಟ್ ರಿಪೋರ್ಟ್ನ ನೀವು ಚೆಕ್ ಮಾಡಿಕೊಂಡು ವಿಸಿಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸರ್ ಸ್ಪಿನ್ನಿಲಿ ಇಷ್ಟೊಂದೆಲ್ಲ ಕಾರ್ ಇದೆ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ
ಅಂದರೆ ನಿಮ್ಮ ಬೈಯಿಂಗ್ ಪ್ರೊಸೆಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾರಾದರೂ ಗಾಡಿನ ಸೇಲ್ ಮಾಡಬೇಕು ಅಂತಿರೋರಿಗೆ ಯಾವ ಥರ ಪ್ರೊಸೆಸ್ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಸ್ಪಿನ್ನಿಲಿ ವೆಹಿಕಲ್ ಸೇಲ್ ಮಾಡೋದು ತುಂಬ ಈಸಿ. ನಮ್ಮ ಸ್ಪಿನ್ನಿ ಆ್ಯಪ್ ಏನಿದೆ, ಬೈಯಿಂಗ್ ಆಪ್ಷನ್ ಏನಿದೆ, ಅದ್ರ ಜೊತೆ ಸೆಲ್ಲಿಂಗ್ ಆಪ್ಷನ್ ಕೂಡ ಇದೆ. ಇನ್ ಕೇಸ್ ಸೆಲ್ಲಿಂಗ್ ಆಪ್ಷನಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ವೆಹಿಕಲ್ ಡೀಟೇಲ್ಸ್, ಪ್ರತಿಯೊಂದು ಡೀಟೇಲ್ಸ್ ಕೇಳುತ್ತೆ. ಯಾವ ಇಯರ್, ಯಾವ ಮಾಡೆಲ್, ಎಷ್ಟು ರನ್ನಿಂಗ್ ಆಗಿದೆ, ಏನು ಓನರ್ಶಿಪ್, ಪ್ರತಿಯೊಂದು ಕೇಳುತ್ತೆ. ಇನ್ ಕೇಸ್ ಅದು ಹಾಕಿದ ತಕ್ಷಣ ನಮ್ಮಲ್ಲೇ ಆನ್ಲೈನ್ ಕೋಟ್, ಇಮಿಡಿಯೇಟ್ ಕೋಟ್ ಬರುತ್ತೆ. ನೀವು ಯಾವಾಗ ಫ್ರೀ ಇರ್ತೀರಾ ಅವಾಗ ಶೆಡ್ಯೂಲ್ ಮಾಡ್ಕೊಂಡ್ರೆ ಡೋರ್ ಸ್ಟೆಪ್ಗೆ ಬಂದು ವೆರಿಫೈ ಮಾಡ್ತಾರೆ. ನಿಮಗೆ ಎಲ್ಲ ಸೆಗ್ಮೆಂಟ್ ನಾವು ಕೊಡೋದು ಪೇಮೆಂಟ್ ಎಲ್ಲ ಓಕೆ ಆಯಿತು ಅಂದರೆ ಇಮಿಡಿಯೇಟಾಗಿ ಅಲ್ಲೇ ಗಾಡಿ ತೊಗೊಂಡು ಪೇಮೆಂಟ್ ಮಾಡ್ತಾರೆ. ಸರ್ ಇವಾಗ ಪೇಮೆಂಟಲ್ಲಿ ಇವಾಗ RC ಟ್ರಾನ್ಸ್ಫರ್ ಎಲ್ಲ ಯಾವ ಥರ ಪ್ರೊಸೆಸ್ ಮಾಡ್ತೀರಾ? ಸರ್ RC ಟ್ರಾನ್ಸ್ಫರ್ಗೆ ಅಂತ ಸರ್ಟನ್ ಅಮೌಂಟ್ ಇಟ್ಕೊಂಡಿರ್ತೀವಿ. ಸೊ ಅದಾದಮೇಲೆ ರಿಮೈನಿಂಗ್ ಅಮೌಂಟ್ ಎಲ್ಲ ನಮ್ಮ ಪೇಮೆಂಟ್ ಮಾಡಿ ವೆಹಿಕಲ್ ತೊಗೊಂಬರೋದು ಸರ್. ಸೊ ಅದಾದಮೇಲೆ ನಮ್ಮಲ್ಲಿ ಏನಿರುತ್ತೆ ಅದಾದಮೇಲೆ RC ಟ್ರಾನ್ಸ್ಫರ್ ಅಮೌಂಟ್ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊತೀವಿ ಸರ್. ಒಟ್ಟಿನಲ್ಲಿ RC ಟ್ರಾನ್ಸ್ಫರು ಕಸ್ಟಮರ್ಗೆ ಯಾವುದೇ ರೀತಿ ಹೊರೆ ಇರಲ್ಲ, ನೀವೇ ಮಾಡಿಸ್ಕೊಡ್ತೀರಾ ಸರ್, ರಿಸ್ಕ್ ಫ್ರೀ. ಸೊ ಇಷ್ಟು ಕೂಡ ನೀವೇ ಮಾಡ್ಕೊಡ್ತೀರಾ? ಹೌದು ಸರ್. ನಿಮಗೆ ಹೊರಗಡೆಯಿಂದ ಸುಮ್ಮನೆ ನೋಡಿದಾಗ ಸ್ಪಿನ್ನಿ ಬಂದ್ಬಿಟ್ಟು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ಬೋದು. ನಿಮ್ಮ ಲೋಕಲ್ ಡೀಲರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು, ಬಟ್ ನಿಜವಾಗ್ಲೂ ವರ್ತ್ ಇಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಈಚ್ ಆ್ಯಂಡ್ ಎವ್ರಿ ಕಾರ್ ಕೂಡ ಅಷ್ಟೇ ನೀಟಾಗಿ ಮೇಂಟೈನ್ ಆಗಿರ್ತವೆ ಆ್ಯಂಡ್ ಪ್ರೊಸೆಸ್ ಕೂಡ ಅಷ್ಟೇ ಚೆನ್ನಾಗಿರೋದ್ರಿಂದ ಒಂದ್ಸಲಿ ಸ್ಪಿನ್ನಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.